ಅಂದರೆ ನೀನು ಸಮುದ್ಯತ ತಮ್ಮ? ಹೌದು. ಸಮುದ್ಯತ ಹೇಗಿದ್ದಾಳೆ? ನಿಮ್ಮ ದಯೆಯಿಂದ ಚೆನ್ನಾಗಿಲ್ಲ ಗುರುಗಳೇ. ಹಳೆ ಸಮುದ್ಯತ ಸತ್ತಿದ್ದಾಳೆ. ಹೇಗಿದ್ಲು ಅಲ್ವಾ? ನೀವು ಅವಳು ನೋಡಿ ದಿನಗಳನ್ನ ನೆನ್ಪು ಮಾಡ್ಕೊಳ್ಳಿ ಗುರುಗಳೇ. ಚಿನ್ಕುರುಳಿಯಾಗಿ ಓಡಾಡ್ತಾ, ಚಿಕ್ಕ ಮಕ್ಕಳಂತೆ ಆಟ ಆಡ್ತಾ, ಚೇಷ್ಟೆ ಮಾಡ್ತಾ, ಇಡೀ ಊರಿಗೂರಿ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅವಳ ಕಣ್ಣಲ್ಲಿ ಕನಸಿತ್ತು. ಆ ಕನಸು ನೀವಾಗಿದ್ರಿ ಅಲ್ವಾ ಗುರುಗಳೇ? ಸಾಕು ಸಾಕು ನಿಮ್ಮಿಬ್ಬರ ಹಳೆ ಕಥೆಗಳು. ಈಗ ಮಾತಾಡೋದಕ್ಕೆ ಸಮಯ ಅಲ್ಲ, ನಾಳೆ ಕೂತ್ ಮಾತಾಡೋಣ. ಈಗ ಪ್ರಯೋಗ ಪೂರ್ಣ ಆಗ್ಬೇಕು. ರಕ್ತ ದರ್ಪಣ ಮಾಡು ಬಾ. ಇಲ್ಲ ಶಾಸ್ತ್ರಿಗಳೇ, ಇದಿಲ್ಲೇ ಈಗಲೇ ಇತ್ಯರ್ಥ ಆಗ್ಬೇಕು. ನಿಂತ ಹೆಜ್ಜೆಲೆ ಇತ್ಯರ್ಥ ಆಗ್ಬೇಕು ಅಂದ್ರೆ ಹೇಗೆ? ಪರಿಹಾರ ಬೇಕು. ಏನ್ ಪರಿಹಾರ ಬೇಕು? ನನ್ನ ಗುರುಗಳು ನಮ್ಮ ಅಕ್ಕನ ಮದುವೆ ಆಗ್ಬೇಕು. ಇಲ್ಲ, ಸಾಧ್ಯನೇ ಇಲ್ಲ. ಹಾಗಿದ್ರೆ ನಾನು ಈ ಪ್ರಯೋಗಕ್ಕೆ ರಕ್ತದರ್ಪಣೆ ಮಾಡೋದು ಕನ್ಸು ಅಂತ ಇಟ್ಕೊಳ್ಳಿ ಗುರುಗಳೇ. ನಿಮ್ಮಿಬ್ರು ವೈಯಕ್ತಿಕ ಜಗಳನ ಇದಕ್ಕೆ ಬೆರೆಸ್ಬೇಡ. ಇದು ಬೇರೆ ಅದು ಬೇರೆ. ವೈಯಕ್ತಿಕ ಜೀವನಗಳು ಸರಿ ಹೋದ್ರೇನೆ ಅಲ್ವಾ ಮಿಕ್ಕಿದ್ದೆಲ್ಲ. ಅಂದ್ರೇನೀಗ? ಗುರುಗಳು ಸಮುದ್ಯತ ಅಕ್ಕನ ಮದುವೆ ಆಗ್ಬೇಕು. ಆವಾಗ್ಲೇ ನಾನು ನಿಮ್ ಜೊತೆ ಕೈ ಜೋಡಿಸೋದು. ಇಲ್ಲ, ನಾನ್ ಮದುವೆ ಆಗಲ್ಲ. ನೀನು ನಿಜವಾಗ್ಲೂ ಸಮುದ್ಯತ ತಮ್ಮನ? ನಾನೇ ಅವಳ ತಮ್ಮ ಅನ್ನೋದಕ್ಕೆ ನಿಮ್ಗೆ ಏನ್ ಪುರಾವೆ ಬೇಕು ಹೇಳಿ ಗುರುಗಳೇ. ಪುರಾವೆಗಳು ಭಾವನೆಗಳನ್ನ ಹುಟ್ಟಾಕೋದಿಲ್ಲ ಸೂರ್ಯಾಂಶ. ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಹೃದಯದಲ್ಲಿ ನನ್ನ ಅಕ್ಕ ಸಮುದಿತಾಳಿಗೆ ಜಾಗ ಇಲ್ವಾ? ಇಲ್ಲ. ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬಿಡಿ ಗುರುಗಳೇ. ಸಮುದಿತಾಳಿ ಹೆಸರು ಕೇಳಿದ್ರೆ ನಿಮ್ ಹೃದಯ ಕಂಸೋದಿಲ್ಲ ಅಂತ ಒಂದ್ ಮಾತು ಹೇಳ್ಬಿಡಿ. ನಾನು ಈ ವಿಷಯ ಇಲ್ಲಿಗೆ ಬಿಟ್ಟು ನನ್ನ ದಾರಿ ನಾನು ನೋಡ್ಕೋತೀನಿ. ಈ ವಾಮಾಚಾರಿ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಬಂಧಗಳಿಗೆ ಯಾವುದೇ ರೀತಿ ಅರ್ಥ ಇಲ್ಲ ಸೂರ್ಯಾಂಶ. ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ಅದೆಲ್ಲ ಹಳೆ ಕತೆ. ಅದೇ ಹಳೆ ಕತೆ ಹೆಜ್ಜೆ ಜಾಡಿಡ್ದೆ ಬಂದಿದ್ದೀನಿ ಗುರುಗಳೇ. ನೀವು ಅದರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನಾನ್ ಯಾವುದೇ ರೀತಿ ಸಂಬಂಧಗಳ ಸಂಕೋಲೆಗೆ ಬೀಳೋದಿಲ್ಲ ಸೂರ್ಯಾಂಶ. ಪ್ರೀತಿ ಸಂಕೋಲೆ ಅಲ್ಲ ಗುರುಗಳೇ. ನೀನ್ ಎಷ್ಟೇ ವಾದ ಮಾಡಿದ್ರು ಅಷ್ಟೇ, ನಾನು ಮದ್ವೆ ಆಗೋಲ್ಲ. ನೀವು ಮದ್ವೆ ಆಗ್ಲಿಲ್ಲ ಅಂದ್ರೆ ಅವಳು ಸರಿ ಹೋಗೋದಿಲ್ಲ. ಸರಿ ಹೋಗೋದಿಲ್ವಾ? ಸಮುದ್ಯತಾಗಿ ಏನಾಗಿದೆ ಸೂರ್ಯಾಂಶ? ನೋಡಿದ್ರ ನಿಮ್ ಧ್ವನಿಲಿ ಎಷ್ಟು ಭಯ, ಎಷ್ಟು ಆತಂಕ. ಒಡಲಲ್ಲಿ ಅವಳ ಪ್ರೀತಿಯ ಹನಿ ಇನ್ನೂ ಆರಿಲ್ಲ ಅಂತ ಆಯ್ತು. ಆದ್ರೂ ಮದುವೆ ಆಗಲ್ಲ ಅಂತಿದ್ದೀರಲ್ಲ ಗುರುಗಳೇ. ನಾನೊಬ್ಬ ವಾಮಾಚಾರಿ ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ ಸೂರ್ಯಾಂಶ? ವಾಮಾಚಾರಿಗಳಿಗೆ ಸಂಸಾರ ಇರೋದಿಲ್ವಾ ಗುರುಗಳೇ? ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಗಿರೋದಿಲ್ಲ. ನೀವು ಒಪ್ಲೇಬೇಕು ಗುರುಗಳೇ. ಸಮುದ್ಯತ ಮೊದ್ಲಿನ ತರ ಇಲ್ಲ ಈಗ. ನೀವು ಬಿಟ್ಟು ಬಂದ್ಮೇಲೆ ಅವಳು ಅವಳಾಗಿಲ್ಲ. ಯಾವ ಸ್ಥಿತಿ ಅವಳಿಗೆ ಬರಬಾರ್ದಿತ್ತು ಅದೇ ಸ್ಥಿತಿ ಅವಳಿಗೆ ಬಂದ್ಬಿಟ್ಟಿದೆ.
ನೀವು ಅವಳನ್ನ ಮದುವೆ ಆಗ್ಲೇಬೇಕು ಗುರುಗಳೇ. ನಿಮ್ಮ ಪ್ರೀತಿ ಮಾತ್ರ ಅವಳೊಳಗಿನ ದ್ವೇಷದ ಕಿಡಿನ ಅನ್ಸೋದಿಕ್ ಸಾಧ್ಯ. ನೀವು ಮಾತ್ರ ಅವಳ ಎದೆಯಲ್ಲಿ ಪ್ರೀತಿ ಜಿನ್ಗೋ ಥರ ಮಾಡೋದಿಕ್ ಸಾಧ್ಯ ಇರೋದು ಗುರುಗಳೇ. ನನಗೆ ಉರಿಯೋ ಕೆಂಡದಂತ ಅಕ್ಕ ಬೇಡ. ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡು ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ಲಲ್ಲ ನನ್ನ ಅಕ್ಕ, ಅಂತ ಪ್ರೇಮ ಮೂರ್ತಿ ಅಕ್ಕ ಬೇಕು ನನಗೆ. ಸಾಕು ಮಾಡಿ ನಿಮ್ಮ ಪ್ರೇಮ ಪುರಾಣನ. ಆಗ್ಲಿಂದ ನೋಡ್ತಾ ಇದ್ದೀನಿ. ಪ್ರೇಮ ಅಂತೆ, ಪ್ರೀತಿ ಅಂತೆ, ಸಮುದ್ರತ ಅಂತೆ, ಅವಳಿಗೊಬ್ಬ ತಮ್ಮ ಸೂರ್ಯಾಂಶ ಅಂತೆ. ಛೇ, ಏ ಖಡ್ಕಿ, ಯಾವ್ದಾದ್ರು ಒಂದ್ ಕೆಲಸನಾದ್ರೂ ನೆಟ್ಟಿಗೆ ಮಾಡಿದ್ಯಾ ನೀನು? ಎಲ್ಲ ಸರ್ ಹೋಯ್ತು ಅನ್ಬೇಕಾದ್ರೆ ಇದು ಯಾವ್ದೋ ಪ್ರೇಮ ಕತೆ ಮಧ್ಯಕ್ಕೆ ಬಂದಿದೆ. ಛೇ, ಎಲ್ಲ ಬಿಟ್ಟು ಎದ್ದು ಬರ್ಬೇಕಾದ್ರೆ ಹೆಜ್ಜೆ ಗುರುತುಗಳನ್ನ ಅಳಿಸಿ ಬರಬೇಕು ಕಡಿಕೆ. ಇಲ್ದಾದ್ರೆ ಹೀಗೆ ಆಗೋದು. ಯಾವ್ಯಾವ್ದೋ ಕಪ್ಪು ನೆರಳುಗಳು ಅದೇ ಹೆಜ್ಜೆ ಗುರುತು ಹಿಡ್ಕೊಂಡು ಬಂದು ನಮ್ಮ ನೆತ್ತಿ ಮೇಲೆ ಕೂತ್ಕೊಳ್ಳುತ್ತೆ. ಗುರುಗಳ ಹೆಜ್ಜೆ ಗುರುತು ಅಳಿಸೋಕಾಗೋಂಥದ್ದಲ್ಲ ಶಾಸ್ತ್ರಿಗಳೇ. ನನ್ನ ಅಕ್ಕ ತನ್ನ ಇಡೀ ಬದುಕನ್ನ ಅರ್ಪಿಸಿದ ಗುರುತು. ಏನಪ್ಪ ನಿನ್ಗಳು? ನಿಮ್ಮ ಅಕ್ಕನ್ನ ಕಡಿಕೆ ಮದುವೆ ಆಗ್ಬೇಕು ಅಷ್ಟೇ ತಾನೇ? ಹೌದು. ಆಯ್ತು ಬಿಡು, ಆಗ್ತಾನೆ. ಆಗೋ ಹಾಗೆ ನಾನು ಮಾಡ್ತೀನಿ. ಮೊದಲು ಬಂದು ರಕ್ತ ದರ್ಪಣೆ ಮಾಡೋ ಈ ಪ್ರಯೋಗ ಮುಗಿದು ಹೋಗ್ಲಿ. ಮೊದಲು ನನ್ನ ಕೆಲಸ, ಆಮೇಲೆ ನಿಮ್ಮದು. ಹೇಳದ್ನ ಇಲ್ವಾ? ಈ ವಿರೂಪಾಕ್ಷಾಸ್ತ್ರಿ ಒಂದ್ಸರಿ ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಬಂದು ರಕ್ತ ದರ್ಪಣೆ ಮಾಡೋ. ಗುರುಗಳು ನಮ್ಮ ಅಕ್ಕನ್ನ ಮದುವೆ ಆಗ್ಬೇಕು, ಆಮೇಲೆ ಬಾಕಿದೆಲ್ಲ. ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ. ಇಲ್ಲ ರೀ, ಕಳ್ಸಕ್ ಆಗಲ್ಲ ಅಂದ್ರೆ ಆಗಲ್ಲ. ನೀವು 10 ಸರ್ತಿ ಹೇಳಿದ್ರು ಅಷ್ಟೇ, 100 ಸರ್ತಿ ಹೇಳಿದ್ರು ಅಷ್ಟೇ, ನಾನು ಇದಕ್ಕೆ ಒಪ್ಪೋದಿಲ್ಲ. ಇದು ಒಂದು ಸರ್ತಿ ಒಪ್ಕೊಳ್ಳಲ್ತ. ಒಂದು 2 ತಿಂಗಳ ಮಟ್ಟಿಗೆ ಅಷ್ಟೇ. ಆ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನೋದು ಅಮ್ಮನವ್ರ ಸಂಕಲ್ಪ. ಅದು ನೆರವೇರಿದ ಹಾಗಾಗುತ್ತೆ. ಯಾವ್ದ್ರಿ ಅಮ್ಮನವ್ರ ಸಂಕಲ್ಪ? ಮದ್ವೆ ಅದು ಹೊಸ ಜೋಡಿ, ಸಂಸಾರ ಮಾಡೋದು ಬಿಟ್ಟು ತೀರ್ಥಕ್ಷೇತ್ರಕ್ಕೆ ಕಳ್ಸೋದು ಅಮ್ಮನವ್ರ ಸಂಕಲ್ಪನಾ? ಅಮ್ಮನವರೇ ಬಂದು ಹೇಳಿದ್ರ ನಿಮ್ಗಿದನ್ನ? ಅರ್ಥ ಮಾಡ್ಕೊಳ್ಳಲ್ತ. ಮೊಂಡ್ ಹಠ ಹಿಡಿಬೇಡ. ನಾನು ಒಪ್ಕೊಳ್ಳೋದಿಲ್ಲ ರೀ. ನೀವೇನು ಬೇಕಾದರೂ ಹೇಳಿ. ಸಂಸಾರ ಮಾಡಬೇಕಾಗಿರೋ ಹುಡುಗಿ ಸನ್ಯಾಸಿನ ಈ ಥರ ತೀರ್ಥಕ್ಷೇತ್ರಕ್ಕೆ ಕಳಿಸ್ಲಾ? ಅದು ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ಅಷ್ಟೇ. ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ. ಜಾಜಿ, ನಿನಗೇನಾದ್ರೂ ಸದ್ದು ಕೇಳಿಸ್ತಿದ್ಯಾ? ಏನ್ ಸದ್ದಜ್ಜಿ? ಏನೋ ಒಂಥರ ಕಣೆ. ಯಾರೋ ಪಾರಾಯಣ ಮಾಡ್ತಾ ಇದ್ದಾಗೋ, ಪಠಣ ಮಾಡ್ತಾ ಇದ್ದಾಗೋ, ಏನೋ ಒಂಥರ.